3 ರೋ MPV ಆದ್ರಿಂದ ಲಾಸ್ಟ್ ರೋನಿಂದ ಸ್ಟಾರ್ಟ್ ಮಾಡೋಣ. ಡೋರ್ ಅಗಲವಾಗಿದೆ, ಹತ್ತಕ್ಕೆ ಇಳಿಯಕ್ಕೆ ಈಸಿ ಆಗಿದೆ. ಸೊ ಒಳಗಡೆ ಹೋಗೋದಕ್ಕೆ ಈ ಸೀಟ್ನ ಮುಂದೆ ಮಾಡಿಕೊಂಡು ಒಳಗಡೆ ಹೋಗಕ್ಕೆ ಜಾಗ ಸಾಕು. ಬಟ್ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಬೇಕಂದ್ರೆ ಈ ಬ್ಯಾಕ್ ರೆಸ್ಟ್ನ ಸ್ವಲ್ಪ ಮುಂದೆ ಲೀನ್ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಸ್ಲೋ, ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಇವಾಗ ಒಳಗಡೆ ಹೋಗ್ಬೋದು. ಸೊ ಹಿಂದ್ಗಡೆ ಕೂತ್ಕೊಂಡ್ಮೇಲೆ ಫ್ರಂಟ್ ಸೀಟ್ನ ಎಳ್ಕೋಬೋದು. ಸಾಕಷ್ಟು ಜಾಗ ಇದೆ. ನೀ ರೂಮ್ ಆಗಲಿ, ಲೆಗ್ ರೂಮ್ ಆಗಲಿ ಚೆನ್ನಾಗಿದೆ. ಅಂಡರ್ ಥೈ ಸಪೋರ್ಟ್ ಇನ್ನೂ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಕಂಫರ್ಟಬಲ್ ಆಗಿದೆ. ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಇದೆ. 3 ಪಾಯಿಂಟ್ ಸೀಟ್ ಬೆಲ್ಟ್ 3 ಜನಕ್ಕೂ ಇದೆ. ಇಲ್ಲಿ ಮಧ್ಯದಲ್ಲಿ ಇರೋರಿಗೆ ತಲೆ ಇದ್ರೆ ಹೆಡ್ ರೆಸ್ಟ್ ಕೂಡ ಇದೆ. ರೇರ್ ಕ್ವಾರ್ಟರ್ ಗ್ಲಾಸ್ ತುಂಬಾ ಚಿಕ್ಕಕ್ಕೇನಿಲ್ಲ, ಸೊ ಏರಿ ಅನ್ಸುತ್ತೆ. ದೇರ್ ಇಸ್ ಇನಫ್ ಲೈಟ್ ಕಮಿಂಗ್ ಥ್ರೂ. AC ವೆಂಟ್ಸ್ ಇಲ್ಲಿ ಮೇಲ್ಗಡೆ ಇದೆ, ಅಡ್ಜಸ್ಟ್ ಮಾಡ್ಕೋಬಹುದು. ಬಟ್ AC ಕಂಟ್ರೋಲ್ಸ್ ಥರ್ಡ್ ರೋ ನಲ್ಲಿ ಇಲ್ಲ. ಎರಡು ಕಡೆ ಎರಡೆರಡು ಕಪ್ ಹೋಲ್ಡರ್ಸ್ ಇದೆ. ಸೊ and there is a space to keep mobile phones. ಬೇರೆ USB ಪೋರ್ಟ್ಸ್ ಏನೂ ಇಲ್ಲ, ಬಟ್ there is one 12 ವೋಲ್ಟ್ ಸಾಕೆಟ್. ಸೊ ಚಾರ್ಜಿಂಗ್ಗೆ ಯೂಸ್ ಮಾಡ್ಕೋಬಹುದು. ಬೆಸ್ಟ್ ಪಾರ್ಟ್ ಆಫ್ ಇನೋವಾ ಹೈ ಕ್ರಾಸ್ ಈ ಮಧ್ಯದ ಸೀಟ್ಸ್. ಡೋರ್ ಅಗಲವಾಗಿದೆ, ಹಾಗೆ ಈ ಸೀಟ್ಸು ತುಂಬಾ ಕಂಫರ್ಟಬಲ್ ಇದೆ. ಸೊ ಒಂದ್ಸತಿ ಕೂತಾದ್ಮೇಲೆ ಹ್ಯಾಂಡ್ ರೆಸ್ಟ್ನ ಅಡ್ಜಸ್ಟ್ ಮಾಡ್ಕೊಬೋದು. ಹಾಗೆಯೇ ದೊಡ್ಡದಾದ ಪ್ಯಾನರೋಮಿಕ್ ಸನ್ರೂಫ್ ಇದೆ, ಸಾಕಷ್ಟು ನೀ ರೂಮ್ ಇದೆ. ಹಾಗೆಯೇ ಸೀಟ್ಸಲ್ಲಿ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ, ಬ್ಯಾಕ್ ಸಪೋರ್ಟ್ ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ ಸಾಫ್ಟ್ ಮಟೀರಿಯಲ್ಸ್ ಇದೆ ಸ್ವಲ್ಪ, ಬಟ್ ಜಾಸ್ತಿ ಹಾರ್ಡ್ ಮೆಟೀರಿಯಲ್ ಇರೋದು. ಸ್ಟಿಲ್ ಓಕೆ. ಒಂದು ಕಪ್ ಹೋಲ್ಡರ್ಸ್ ಇದಾವೆ, ಬಾಟಲ್ ಹೋಲ್ಡರ್ಸ್ ಜಾಗ ಇದೆ, ಫೋನ್ ಇಟ್ಕೊಳೋದಕ್ಕೊಂದು ಜಾಗ ಕೊಟ್ಟಿದ್ದಾರೆ. ಸನ್ರೂಫ್ ಇದ್ರೂ ಸಹ ಹೈಟ್ ಹೆಡ್ ರೂಮ್ ತುಂಬಾನೇ ಚೆನ್ನಾಗಿದೆ. ನನ್ನ ಹೈಟ್ 6 feet 2 inches, ಆದ್ರೂ ಸಹ ಸಾಕಷ್ಟು ಜಾಗ ಇದೆ. ಕಾಲ್ಗಾಗ್ಲಿ ತಲೆಗಾಗ್ಲಿ ಪ್ರಾಬ್ಲಮ್ಮೇ ಇಲ್ಲ. ಈ ವರ್ಷನ್ ಅಲ್ಲಿ ಕಪ್ ಹೋಲ್ಡರ್ಸ್ ಸಿಕ್ಕತ್ತೆ. ಇದನ್ನ ನೀವು ರಿಟ್ರಾಕ್ಟ್ ಮಾಡ್ಕೊಂಡಿದ್ದನ್ನ ಎತ್ತಿಟ್ಕೊಬೋದು. ಅದಲ್ದೇನೆ ಫುಟ್ ಕೆಳಗಡೆ ಹೋಗೋದಿಲ್ಲ. ಸೊ ಅದು ರೆಸ್ಟ್ರಿಕ್ಷನ್ ಆಗುತ್ತೆ, ಯಾಕಂದ್ರೆ ಬ್ಯಾಟ್ರೀಸ್ ಮುಂದೆಗಡೆ ಸೀಟ್ ಕೆಳಗೆ ಬಂದಿದೆ. ಹಾಗೇನೆ ಆಟೋಮ್ಯಾನ್ ಕೊಟ್ಟಿದ್ದಾರೆ. ಆ ಫೀಚರ್ ಪ್ರಾಬ್ಲಿ ಮಕ್ಕಳು ಅಥವಾ ತುಂಬಾ ಶಾರ್ಟ್ ಇದ್ದವ್ರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ. ರಿಕ್ಲೈನ್ ಆಗೋದಕ್ಕೆ ಸೀಟು ಇದು ಆಲ್ಮೋಸ್ಟ್ ಫ್ಲಾಟ್ ಆಗುತ್ತೆ. ಸೊ ಮಲ್ಕೊಂಡು ಜರ್ನಿ ಮಾಡೋದಕ್ಕೆ ಚೆನ್ನಾಗಿದೆ. ಇದೇ ಈ ಕಾರ್ದು ಮೇಜರ್ ಹೈಲೈಟ್ ಕೂಡ. ಹಾಗೆ AC ವೆಂಟ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಕ್ ಸೀಟ್ಸ್ಗೆ. ಜೊತೆಗೆ ಲೈಟ್ ಕೊಟ್ಟಿದ್ದಾರೆ, ಗ್ರ್ಯಾಬ್ ಹ್ಯಾಂಡಲ್ ಇದೆ ಇಲ್ಲಿ. ಸೀಟ್ ಎಲ್ಲದು ಎಲೆಕ್ಟ್ರಿಕಲಿ ಅಡ್ಜಸ್ಟೆಡ್ ಆದ್ರಿಂದ ತುಂಬ ಟೈಮ್ ತಗೊಳತ್ತೆ, ಸ್ವಲ್ಪ ಪೇಷನ್ಸ್ ಬೇಕು ಅದನ್ನ ಹಿಂದೆ ಮುಂದೆ ಮಾಡೋದಕ್ಕೆ. ಸೊ ದೊಡ್ಡ ವಿಂಡೋಸ್ ಇದೆ ಈ ಗಾಡಿನಲ್ಲಿ. ಸೊ ಹೊರಗಡೆ ನೋಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ಅದು ಸಹ ಪೂರ್ತಿ ಕೆಳಗಡೆ ಹೋಗುತ್ತೆ. ಹಾಗೆಯೇ ಬ್ಲೈಂಡ್ಸ್ ಕೂಡ ಕೊಟ್ಟಿದ್ದಾರೆ ಇಂಟಿಗ್ರೇಟೆಡ್. ನಿಮಗೆ ಶೇಡ್ ಬೇಕಾದಾಗ ಅದನ್ನ ಉಪಯೋಗಿಸ್ಕೊಬೋದು. AC ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಫ್ಯಾನ್ ಆಫ್, ಆನ್, ಆಟೋ ಆಫ್. ಡಿಸ್ಪ್ಲೇ ಕೂಡ ಇದೆ ಒಂದು ಚಿಕ್ಕದು. 2 Type C USB ಚಾರ್ಜಸ್ ಕೊಟ್ಟಿದ್ದಾರೆ. ಸೊ ಹಿಂದೆ ಕೂತ ಇಬ್ರು ಪ್ಯಾಸೆಂಜರ್ಸ್ ಕೂಡ ಚಾರ್ಜ್ ಮಾಡ್ಕೊಬಹುದು. 4 kg ಹಾಕುವಂಥದ್ದು ಹುಕ್ ಕೊಟ್ಟಿದ್ದಾರೆ. ಇದು 7 ಸೀಟರ್ ವರ್ಷನ್. 8 ಸೀಟರ್ ವರ್ಷನ್ ಆಗಿದ್ದಿದ್ರೆ ಇಲ್ಲಿ ಬೆಂಚ್ ಸೀಟ್ ಇರ್ತಿತ್ತು. ಬೆಂಚ್ ಸೀಟ್ ಇದ್ರೂ ಸಹ ಕೆಳಗಡೆ ಫ್ಲಾಟ್ ಫ್ಲೋರ್ ಮಧ್ಯದಲ್ಲಿ ಇರೋದ್ರಿಂದ ಅವರು ಕೂಡ ಆರಾಮಾಗಿ ಕುತ್ಕೊಬಹುದು. ಹಾಗೆ ಇಲ್ಲಿ ಆಂಬಿಯಂಟ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಫ್ ಸಿಟ್ಟಿಂಗ್ ಇನ್ ದ ಕಾರ್ನ ಎನ್ಹ್ಯಾನ್ಸ್ ಮಾಡುತ್ತೆ.